ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಆಟೋಮಿಕ್ ಟ್ರಾನ್ಸ್ಮಿಷನ್ ಕಾಂಪೋನೆಂಟ್ಸ್ ಅನ್ನು ಗುರುತಿಸೋಣ, ಫ್ಲೂಯಿಡ್ ಲೆವೆಲ್ ಅನ್ನು ಪರಿಶೀಲಿಸೋಣ ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಲ್ಲಿ ಫಿಲ್ಟರ್ ಅನ್ನು ಬದಲಾಯಿಸೋಣ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನ ವಿವಿಧ ಭಾಗಗಳನ್ನು ಗುರುತಿಸುವುದು, ಟ್ರಾನ್ಸ್ಮಿಷನ್ ಫ್ಲೂಯಿಡ್ ಅನ್ನು ಪರಿಶೀಲಿಸುವುದು, ಹಳೆಯ ಫ್ಲೂಯಿಡ್ ಅನ್ನು ತೆಗೆದುಹಾಕಿ ಮತ್ತು ಫಿಲ್ಟರ್ ಮಾಡುವುದು, ಹೊಸ ಫ್ಲೂಯಿಡ್ ಅನ್ನು ಭರ್ತಿ ಮಾಡಿ ಮತ್ತು ಫಿಲ್ಟರ್ ಅನ್ನು ಸರಿಪಡಿಸುವುದು. ಈ ಅಭ್ಯಾಸವನ್ನು ಮಾಡಲು ಬೇಕಾದ ಉಪಕರಣಗಳು, ಯಂತ್ರೋಪಕರಣಗಳು ಮತ್ತು ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ಟ್ರೇನಿಂಗ್ ಟೂಲ್ ಕಿಟ್ 1 ಸೆಟ್, ರಿಂಗ್ ಸ್ಪ್ಯಾನರ್ ಸೆಟ್ 1 ಸೆಟ್, ಸಾಕೆಟ್ ಸ್ಪ್ಯಾನರ್ ಸೆಟ್ 1 ಸೆಟ್, ಹೈಡ್ರಾಲಿಕ್ ಜಾಕ್ ಆರ್ ರ್ಯಾಂಪ್ 1, ವೆಹಿಕಲ್ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 1, ಟ್ರೇ 1, ಬನಿಯನ್ ಕ್ಲಾತ್ ಅಗತ್ಯವಿರುವಷ್ಟು, ಟ್ರಾನ್ಸ್ಮಿಷನ್ ಫ್ಲೂಯಿಡ್ ಅಗತ್ಯವಿರುವಷ್ಟು, ಫಿಲ್ಟರ್ 1. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಸ್ಟಮ್ನ ವಿವಿಧ ಭಾಗಗಳನ್ನು ಗುರುತಿಸುವುದು. ಕವರ್ ಅಸೆಂಬ್ಲಿ, ಕ್ಲಚ್ ಟ್ರಾನ್ಸ್ಫರ್ ರಿಂಗ್, ಶೂ ಅಸೆಂಬ್ಲಿ, ವಾಷರ್, ಪ್ರೆಷರ್ ಪ್ಲೇಟ್, ಇನ್ನರ್ ರೇಸ್, ರೋಲರ್ ಅಸೆಂಬ್ಲಿ 1 ವೇ, ಡ್ರೈವ್ ಹಬ್, ಎಂಡ್ ಕವರ್, ಸ್ಪ್ರಿಂಗ್, ಟರ್ಬೈನ್ ಅಸೆಂಬ್ಲಿ, ರಿಯಾಕ್ಟರ್ ಅಂಡ್ ಕ್ಲಚ್ ಅಸೆಂಬ್ಲಿ, ಇಂಪೆಲ್ಲರ್ ಅಸೆಂಬ್ಲಿ. ಹಳೆಯ ಫ್ಲೂಯಿಡ್ ಅನ್ನು ತೆಗೆದುಹಾಕುವುದು ಮತ್ತು ಫಿಲ್ಟರ್ ಮಾಡುವುದು. ಎಂಜಿನ್ ಅನ್ನು ಸ್ಟಾರ್ಟ್ ಮಾಡಿ ಮತ್ತು ಅದು ಅಗತ್ಯವಿರುವಷ್ಟು ಬೆಚ್ಚಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಎಂಜಿನ್ ಅನ್ನು ನಿಲ್ಲಿಸಿ ಮತ್ತು ಆಯಿಲ್ ಮಟ್ಟವನ್ನು ಪರಿಶೀಲಿಸಿ. ವಾಹನವನ್ನು ಎತ್ತಲು ಅಥವಾ ವಾಹನವನ್ನು ರ್ಯಾಂಪ್ ಮೇಲೆ ನಿಲ್ಲಿಸಲು ಜಾಕ್ ಬಳಸಿ. ಅಲ್ಲದೆ ವಾಹನವನ್ನು ಎತ್ತಲು ನಾವು 2 ಪೋಸ್ಟ್ ಹೋಸ್ಟ್ಗಳನ್ನು ಬಳಸಬಹುದು. ಡ್ರೈನ್ ಪ್ಲಗ್ ಅನ್ನು ಸಡಿಲಗೊಳಿಸುವ ಮೂಲಕ ಹಳೆಯ ಆಯಿಲ್ ಅನ್ನು ಹೊರಹಾಕಿ. ಆಯಿಲ್ ಪ್ಯಾನ್ ನಲ್ಲಿ ಡ್ರೈನ್ ಪ್ಲಗ್ ಇಲ್ಲದಿದ್ದರೆ ಆಯಿಲ್ ಸಂಪ್ ನಿಂದ ಬೋಲ್ಟ್ ಗಳನ್ನು ಒಂದೊಂದಾಗಿ ತೆಗೆದುಹಾಕಿ. ಹಳೆಯ ಆಯಿಲ್ ಅನ್ನು ನಿಧಾನವಾಗಿ ಸೋಸಿ. ಮಾದರಿಯ ಆಧಾರದ ಮೇಲೆ ಅಪ್ರದಕ್ಷಿಣಾಕಾರವಾಗಿ ತಿರುಗಿಸುವ ಮೂಲಕ ಅಥವಾ ಕ್ಲಿಪ್ಗಳು ಅಥವಾ ಉಂಗುರಗಳನ್ನು ತೆಗೆದುಹಾಕುವ ಮೂಲಕ ಆಯಿಲ್ ಫಿಲ್ಟರ್ ಅನ್ನು ತೆಗೆದುಹಾಕಿ. ಹೊಸ ಫ್ಲೂಯಿಡ್ ಮತ್ತು ಫಿಲ್ಟರ್ ಅನ್ನು ಭರ್ತಿ ಮಾಡುವುದು. ಡ್ರೈನ್ ಪ್ಲಗ್ ಅನ್ನು ಅದರ ಸ್ಥಳದಲ್ಲಿ ಸರಿಪಡಿಸಿ. ಆಯಿಲ್ ಸಂಪ್ ಅನ್ನು ಗ್ಯಾಸ್ಕೆಟ್ ಗಳಿಂದ ಫಿಕ್ಸ್ ಮಾಡಿ ಮತ್ತು ಅದನ್ನು ಸೀಲ್ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ. ತಯಾರಕರು ಶಿಫಾರಸು ಮಾಡಿದಂತೆ ಆಯಿಲ್ ಅನ್ನು ಅಳೆಯಿರಿ. ಆಯಿಲ್ ಅನ್ನು ಸುರಿಯಿರಿ. ಡಿಪ್ ಸ್ಟಿಕ್ ಗಳನ್ನು ಬಳಸಿ ಅಳೆಯಿರಿ. ಹೊಸ ಫಿಲ್ಟರ್ ತೆಗೆದುಕೊಳ್ಳಿ, ಅದನ್ನು ಅದರ ಸ್ಥಾನದಲ್ಲಿ ಹೊಂದಿಸಿ. ಎಂಜಿನ್ ಅನ್ನು ಕ್ರ್ಯಾಂಕ್ ಮಾಡಿ ಮತ್ತು ಯಾವುದು ಸೋರಿಕೆ ಇದೆಯೇ ಎಂದು ಗಮನಿಸಿ. ಎಂಜಿನ್ ಅನ್ನು ನಿಲ್ಲಿಸಿ. ಎಂಜಿನ್ ಅನ್ನು ಸ್ಟಾರ್ಟ್ ಮಾಡಿ ಮತ್ತು ಕೆಲವು ನಿಮಿಷಗಳ ಕಾಲ ಬಿಸಿ ಮಾಡಿ. ಮತ್ತೆ ಆಯಿಲ್ ಮಟ್ಟವನ್ನು ಪರಿಶೀಲಿಸಿ. ತೃಪ್ತಿಕರವಾಗಿದ್ದರೆ ವಾಹನವನ್ನು ಓಡಿಸಿ. ಪುನರಾವರ್ತನೆ. ಈ ವಿಡಿಯೋದಲ್ಲಿ ನಾವು ಕಲಿತಿದ್ದೇನೆಂದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನ ವಿವಿಧ ಭಾಗಗಳನ್ನು ಗುರುತಿಸುವುದು, ಟ್ರಾನ್ಸ್ಮಿಷನ್ ಫ್ಲೂಯಿಡ್ ಅನ್ನು ಪರಿಶೀಲಿಸುವುದು, ಹಳೆಯ ಫ್ಲೂಯಿಡ್ ಅನ್ನು ತೆಗೆದುಹಾಕಿ ಮತ್ತು ಫಿಲ್ಟರ್ ಮಾಡುವುದು, ಹೊಸ ಫ್ಲೂಯಿಡ್ ಅನ್ನು ಭರ್ತಿ ಮಾಡಿ ಮತ್ತು ಫಿಲ್ಟರ್ ಅನ್ನು ಸರಿಪಡಿಸುವುದು. ಈ ಸೆಷನ್ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ನಾವು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ.